ಹಂಗ ಮನಸ್ಸಿನ ಮೈಲಿಗೆ ಕಳೆಯುವಂತಹ ಸಾಹಿತ್ಯ ಏನಾದ್ರೂ ಇದ್ರೆ ಅದು ವಚನ ಸಾಹಿತ್ಯ ಅಂತ ಹೇಳ್ತಾರೆ. ನೋಡಿ, 4 ಸಾಲಿನಲ್ಲಿ ನಮ್ಮ ಬದುಕನ್ನೇ ನಾವು ಅವಲೋಕನ ಮಾಡಿಕೊಳ್ಳುವಂತ ಒಂದು ವಿಚಾರವನ್ನ ಕಾಣ್ತಾ ಇದ್ದೀವಿ. ಕಲಬೇಡ ಕೊಲಬೇಡ ವಚನ ನಿಮಗೆಲ್ಲ ಗೊತ್ತಿದೆ. ಅದೊಂದೇ ಒಂದು ವಚನ ನಮ್ಮ ಜೀವನವನ್ನ ಪರಿಶುದ್ಧಗೊಳಿಸಿ, ಪರಿಪಕ್ವಗೊಳಿಸಿ, ಪರಿಪೂರ್ಣಗೊಳಿಸಿ, ಪವಿತ್ರಗೊಳಿಸಿ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಶಕ್ತಿ ಅದೊಂದು ವಚನಕ್ಕಿದೆ. ಆದ್ರೆ ಅದೊಂದು ವಚನ ಅಳವಡಿಸ್ಕೊಳ್ಳಕ್ಕೆ ಇಡೀ ಜನ್ಮ ಪೂರ್ತಿ ಪ್ರಯತ್ನ ಪಟ್ಟು ಸಾಧ್ಯ ಆಗಲ್ಲ. ಹೌದಾ ಇಲ್ಲವೇ? ಸಾಧ್ಯ ಆಗಲ್ಲ. ಮತ್ತೆ ಯಾಕೆ ಬಸವ ಜಯಂತಿ ಮಾಡ್ಬೇಕು ಕೇಳ್ಬೋದಲ್ಲ ನೀವು? ಅಳವಡಿಸ್ಕೊಳಕ್ ಆಗಲ್ಲ ಆದ್ಮೇಲೆ ಮತ್ತೆ ಯಾಕೆ ಬಸವ ಜಯಂತಿ ಮಾಡ್ಬೇಕು? ಮತ್ತೆ ಯಾಕೆ ವಚನಗಳ ಅವಲೋಕನ ಮಾಡ್ಬೇಕು? ಯಾಕೆ ಅಂತಂದ್ರೆ ಎಷ್ಟೆಷ್ಟು ವಚನಗಳನ್ನ ಓದ್ತಾ ಹೋಗ್ತೀವೋ, ಎಷ್ಟೆಷ್ಟು ಅದರ ಆಂತರ್ಯಕ್ಕೆ ಇಳಿತಾ ಹೋಗ್ತೀವೋ, ಎಷ್ಟೆಷ್ಟು ನಿರಂತರ ಕೇಳ್ತಾ ಹೋಗ್ತೀವೋ, ನಮ್ಮಿಂದ ಆಗತಕ್ಕಂತಹ ತಪ್ಪುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹೌದಾ ಇಲ್ಲವಾ? ವರ್ಷಕ್ಕೆ 1 ಸಾರಿ ಬಸವ ಜಯಂತಿ